ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಈಗ ಇದು ಸ್ಟ್ರಾಚಿ ಕಂಪ್ನಿ ಬ್ರಷ್ ಕಟರ್ ಇದೆ. ಎಸ್ ಸರ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಎಸ್ ಸರ್. YLG ಆರ್ಯ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮನ್ನೆಲ್ಲ ನೋಡ್ತಾ ಇರುವಂಥ ರೈತ ಮಿತ್ರರಿಗೆ ನಮಸ್ಕಾರಗಳು. ನಾವು ತಮ್ಮೆಲ್ಲರನ್ನ ಬೆಂಗಳೂರಿನ ಕೃಷಿ ಮೇಳಕ್ಕೆ ಸ್ವಾಗತಿಸ್ತೇವೆ. ಸರ್ ನಾವು ಶಾಚಿ ಅಗ್ರಿಮೆಕ್ಕು 35 ವರ್ಷಗಳ ಒಂದು ಇತಿಹಾಸ ಇದೆ ಕಂಪನಿಗೆ. ಅವಾಗಿಂದನೂ ನಾವು ಅತಿ ಸಣ್ಣ ರೈತರಿಗೆ ಬೇಕಾಗುವಂಥ ಮಿಷಿನ್ಗಳು, ಟಿಲ್ಲರ್ಸು, ಪವರ್ ವೀಡರ್ಸು, ಮತ್ತು ಬ್ರಷ್ ಕಟರ್ಸು, ವಾಟರ್ ಪಂಪ್ಸು, ಈ ಥರ ಒಂದು ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಾನು ತಮಗೆ ನಮ್ಮ ಕಂಪ್ನಿದು ಬ್ರಷ್ ಕಟರ್ ಏನಿದೆ, 2 ಸ್ಟ್ರೋಕ್ ಬ್ರಷ್ ಕಟ್ರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ. ಸರ್ ಸರ್ ಬ್ರಷ್ ಕಟರ್ಸು ರೈತರಿಗೆ ಭಾಳ ಅಗತ್ಯವಾಗಿ ಬೇಕಾಗಿರುವಂಥ, ಪ್ರತಿ ಮನೆಯಲ್ಲಿ ಇರಬೇಕಾದಂತಹ, ರೈತರ ಮನೆಯಲ್ಲಿ ಇರಬೇಕಾದಂಥ ಇಂಪ್ಲಿಮೆಂಟು. ಯಾಕೆಂದರೆ ಕಳೆ ಇಲ್ಲದೆ ಇರೋ ಜಾಗ ಇಲ್ಲ. ಕಳೆಯಿಂದನೇ ಇವತ್ತು ನಾವು ತುಂಬಾ ರಾಸಾಯನಿಕ ರಸಗೊಬ್ಬರ ಅಂದರೆ ಏನು ಸಾವಯವ ರಸಗೊಬ್ಬರವಾಗಿ ಯೂಸ್ ಆಗ್ತದೆ ಕಳೆ. ಅದನ್ನು ಕಟ್ ಮಾಡಿದ್ಮೇಲೆ ಅದಕ್ಕೋಸ್ಕರ ಈ ಟಿಲ್ಲಿಂಗ್ ಮಿಷಿನ್ಸಿಂದ ಜನ ಬ್ರಷ್ ಕಟರ್ ಕಡೆ ಮೂವ್ ಆಗ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಈಗ ನಾವು ಹೋಗ್ಬೇಕಾದ್ರೆ ರೋಡ್ ಪಕ್ಕದಲ್ಲಿ ಕೂಡ ಎಲ್ಲಿ ಕಳೆ ಜಾಸ್ತಿ ಬೆಳೆದಿರುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸರ್ ನಮ್ಮ ಮಾಡಲು 2 ಸ್ಟ್ರೋಕ್ 43cc ಮಿಷಿನ್ನು, 2 ಸ್ಟ್ರೋಕ್ ಮಿಷಿನ್ನು, ಆಯಿಲ್ ಆ್ಯಂಡ್ ಪೆಟ್ರೋಲ್ ಮಿಕ್ಸ್ ಮಾಡ್ಕೊಂಡು ಹಾಕುವಂಥ ಮಿಷಿನ್. ಒಂದು ಪವರ್ಫುಲ್ ಮಿಷಿನ್ ಇದೆ ಸರ್. ನಮ್ಮ ಫೀಡ್ಬ್ಯಾಕ್ ಪ್ರಕಾರ ನಮ್ಮ ಕೆಲವು ಕಸ್ಟಮರ್ಸು ಈಗಾಗ ತಗೊಂಡಿರೋವಂಥವ್ರು 4-4 ತಿಂಗಳು ಯೂಸ್ ಮಾಡಿರೋರು 5 ರಿಂದ 6 ಗಂಟೆ ಟೈಮು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಮಗೆ ಫೀಡ್ಬ್ಯಾಕ್ ಕೊಟ್ಟಿರೋರು ಕೂಡ ಇದ್ದಾರೆ. ಅದು ಅಷ್ಟೇನು ಹೀಟ್ ಆಗೋದಿಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್. ಭಾಳ ಕಂಪ್ನಿ ಮಾರ್ಕೆಟಲ್ಲಿ ರಿಪೀಟೆಡ್ ಮಾರ್ಕೆಟ್ಗಳು ಏನಿದ್ದಾವೆ ಅದೇ ರೀತಿ ಪರ್ಫಾರ್ಮೆನ್ಸ್ ನಿಮ್ಮ ಮಿಷಿಂದ ಬರ್ತಾ ಇದೆ ಅನ್ನೋವಂಥ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಾವು ಇವತ್ತು ಕೃಷಿ ಮೇಳದಲ್ಲಿ ಕೂಡ ತುಂಬ ಸಪ್ಲೈ ಮಾಡಿದ್ದೇವೆ. ಇಲ್ಲಿ ಸ್ಪಾಟ್ ಬುಕ್ಕಿಂಗ್ಸ್ ಮಾಡ್ಕೊಂಡಿದ್ದೇವೆ. ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇರುವಂತಹ ಬ್ರಷ್ ಕಟರು. ಆ್ಯಸ್ ಯೂಶುವಲ್ 2 ಸ್ಟ್ರೋಕ್ ಬೆನ್ಗಾಕೊಳ್ಳೋ ಮೂಲಕ ಸೈಡ್ ಪ್ಯಾಕು ಮತ್ತು ಬ್ಯಾಕ್ ಪ್ಯಾಕು ಎರಡೂ ಅವೈಲೇಬಲ್ ಇದೆ. ನಾವಿಲ್ಲಿ ಸೈಡ್ ಪ್ಯಾಕ್ ಮಾತ್ರ ಈಗ ನಿಮ್ಗೆ ತೋರಿಸ್ತಾ ಇದ್ದೇವೆ. ಬ್ಯಾಕ್ ಪ್ಯಾಕು ಕೂಡ ಅವೈಲೇಬಲ್ ಇದೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಮೂಲಕ ಅದನ್ನು ನೀವು ತಗೋಬೋದು ಸರ್. ಮತ್ತು ಇದರಲ್ಲಿ 2 ಸ್ಟ್ರೋಕ್ ಹೇಳಿದ್ರೆ ಇದರಲ್ಲಿ ಎಷ್ಟು ವೇರಿಯಂಟ್ ಸಿಗುತ್ತೆ? ಇದರಲ್ಲಿ ಇದು ಹ್ಯಾಂಡಲ್ ಹಿಡಿಯೋದ್ರಲ್ಲಿ ಎಷ್ಟು ವೇರಿಯಂಟ್ ಸಿಗುತ್ತೆ ಸರ್? ಇವಾಗ ನಮ್ಮಲ್ಲಿ 32cc ನಲ್ಲಿ 4 ಸ್ಟ್ರೋಕಲ್ಲಿ ಒಂದು ಮಾಡೆಲ್ ಸಿಗುತ್ತೆ. ಯಾವುದು ಶೋಲ್ಡರ್ ಪ್ಯಾಕ್ ಅಂತ ಕರಿತೇವೆ, ಸೈಡ್ ಪ್ಯಾಕಲ್ಲಿ ಇದೊಂದು ಮಾಡೆಲ್ ಸಿಗುತ್ತೆ. ಮತ್ತು ಈಗ 2 ಸ್ಟ್ರೋಕ್ ಏನಿದೆಯಲ್ಲ ಇದೊಂದು ಸಿಗುತ್ತೆ. ಮತ್ತು ಅವೆರಡೂ ಮಾಡಲೂ 36cc 4 ಸ್ಟ್ರೋಕ್ ಮತ್ತು 40cc ಎರಡೂ ಬ್ಯಾಕ್ ಪ್ಯಾಕ್ ಮಾಡಲ್ಸ್ ಕೂಡ ಸಿಗುತ್ತೆ. ಎಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ತುಂಬ ಹೊತ್ತು ಸೈಡಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಆ ಗ್ರೇಡಿಯಂಟ್ಸಲ್ಲಿ ನಡಿಬೇಕು ಅನ್ನೋಂಥ ಜಾಗದಲ್ಲಿ ಬ್ಯಾಕ್ ಪ್ಯಾಕ್ ಪ್ರಿಫರ್ ಮಾಡ್ತಾರೆ. ಅದರ್ವೈಸು ಹೈ ಮೂವಿಂಗ್ ಎಲ್ಲನೂ ನಮ್ಮಲ್ಲಿ ಕಾಮನ್ ಆಗಿ 2 ಸ್ಟ್ರೋಕ್ ಶೋಲ್ಡರ್ ಪ್ಯಾಕ್ ಮಿಷನ್ಸ್ ಭಾಳ ಪ್ರಚಲಿತವಾಗಿ ನಡೀತಾರೆ. ಸರ್ ಈಗ ಬೇಸಿಕ್ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ನಮ್ಮ ಮಾಡಲ್ಸು ನಾವು 13,500ರಿಂದ 16,700ವರೆಗೆ ಈ 4 ಮಾಡೆಲ್ಗಳು ರೈತರ ಅಗತ್ಯಕ್ಕೆ ತಕ್ಕಂಗೆ. ಅದರಲ್ಲಿ 13,500 ಅಂದರೆ ನೀವು ಯಾವ್ದು ನೋಡ್ತಾ ಇದ್ದೀರಲ್ಲ ಈ ಮಾಡೆಲ್ಗೆ ನಾವು 13,500ರಿಂದ 13,800ಕ್ಕೆ ಫಿಕ್ಸ್ ಮಾಡ್ತೇವೆ. ಅಲ್ಲಿಂದ ಇದೇ ಮಿಷಿನ್ ಬ್ಯಾಕ್ ಪ್ಯಾಕ್ ಬೇಕು ಅಂದರೆ ನಿಮಗೆ 1,500 ಜಾಸ್ತಿ ಆಗುತ್ತೆ. 14,500 ಅಥವಾ 15,000 ಆಗುತ್ತೆ. 4 ಸ್ಟ್ರೋಕಲ್ಲಿ ಈ ಮಾಡೆಲ್ ಬೇಕು ಅಂದರೆ 16,000 ಆಗುತ್ತೆ. 18,000ವರೆಗೆ ಬ್ಯಾಕ್ ಪ್ಯಾಕ್ ಮಾಡಲ್ ಬರುತ್ತೆ. ಈ ರೀತಿ 4-5 ಮಾಡೆಲ್ಗಳು. ಗ್ಯಾರಂಟಿ ವಾರಂಟಿ ಅದೇನು ಸರ್? ವಾರಂಟಿ ಯೂಶುವಲಿ ಸಣ್ಣ ಮಿಷನ್ಗಳಲ್ಲಿ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗ್ತಾ ಇಲ್ಲ. ಬಟ್ ನಮಗೆ ನಾವೊಂದು ರೆಪ್ಯೂಟೆಡ್ ಕಂಪ್ನಿಯಾಗಿ ಒಳ್ಳೆಯ ಕಾಂಪೋನೆಂಟ್ಸ್ನ ಹಾಕಿದ್ದೀವಿ ಅನ್ನೋ ಗ್ಯಾರಂಟಿ ಇರೋದ್ರಿಂದ ನಾವು 6 ತಿಂಗಳು ವಾರಂಟಿಯನ್ನು ನಮ್ಮ ಮಿಷಿನ್ ಮೇಲೆ, ಇಂಜಿನ್ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನು ಬರುತ್ತೆ ಅದಕ್ಕೆ, ಅಂದರೆ ಅದರಲ್ಲೂ ಟ್ಯಾಪ್ ಆ್ಯಂಡ್ ಗೋ ಏನು ಬರುತ್ತೆ, ವೇರ್ ಔಟ್ ಆಗೋ ಐಟಮ್ಸ್ ಏನು ಬರುತ್ತೆ ಅದಕ್ಕೆ ವಾರಂಟಿ ಕ್ಲೇಮ್ ಆಗೋದಿಲ್ಲ. ಬಟ್ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಏನಾದರೂ ತೊಂದರೆ ಬಂದಿದೆ ಅಂತ ತಮ್ಮ ಅನುಭವಕ್ಕೆ ಬಂದರೆ ನಾವು ಅದನ್ನು ಇದಕ್ಕೆ ಪ್ರಾಡಕ್ಟ್ ರೆಡಿ ಮಾಡಿಕೊಡ್ಲಿಕ್ಕೆ ವಾರಂಟಿ ಕ್ಲೇಮ್ 6 ತಿಂಗಳು ತೊಗೊಳ್ತೇವೆ ಸರ್. ಈಗ ಕೆಲವರಿಗೆ ಬ್ರಷ್ ಕಟರಲ್ಲಿ ಸ್ಪೇರ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆ. ಎಸ್ ಸರ್. ಬ್ರಷ್ ಕಟರ್ ಸ್ಪೇರ್ಸ್ ಎಲ್ಲ ಸಿಗ್ತಾ ಇಲ್ಲ, ಒಂದ್ಸಲ ಹಾಳಾದ್ರೆ ಮೂಲೆಗೆ ಇಡಬೇಕು ಅನ್ನೋ ಕಂಪ್ಲೇಂಟ್ ತುಂಬ ಜನ ಹೇಳ್ತಾರೆ. ಅದ್ರ ಬಗ್ಗೆ ಸ್ಪೇರ್ಸು ಇದ್ರ ಬಗ್ಗೆ ಮಾಹಿತಿ ಏನಿದೆ? ಸರಿಯಾದ ಪಾಯಿಂಟನ್ನು ನೀವು ತೊಗೊಂಡ್ರಿ. ನಮ್ಮ ಅನುಭವ ಕೂಡ ಈ ಥರ ಬಂದಿದೆ. ಬಟ್ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮಗೆ ಜಿಲ್ಲಾವಾರು ಡೀಲರ್ಸ್ ಇದ್ದಾರೆ, ಪ್ರತಿ ಜಿಲ್ಲೆನಲ್ಲೂ ಡೀಲರ್ಸ್ ಇದ್ದಾರೆ. ಮತ್ತು ನಮಗೆ ಕಂಪ್ನಿ ಪ್ರತಿ 30 ಕಿಲೋಮೀಟರ್ಗಳಲ್ಲಿ ಒಬ್ಬ ಸಬ್ ಡೀಲರು ಅಥವಾ ಒಬ್ಬ ರಿಟೈಲರ್ನ ಯಾವುದಾದ್ರು ಒಂದು ಮೆಥಡಲ್ಲಿ ರೈತರ ಹತ್ರ ನಾವು ಅಸೋಸಿಯೇಟ್ ಆಗಲಿಕ್ಕೆ ಇಷ್ಟಪಡ್ತೇವೆ. ಆ ಮೂಲಕ ನಾವು ಪ್ರತಿ ಜಿಲ್ಲೆನಲ್ಲೂ ಡೀಲರ್ಸ್ ನೀಡ್ತಾ ಇದ್ದೇವೆ. ಅವರೆಲ್ಲರ ಹತ್ರನೂ ನಮ್ಮ ಎಲ್ಲ ಮಿಷಿನ್ಗಳಿಗೆ, ನಮ್ಮ ಕಂಪ್ನಿಯ ಎಲ್ಲ ಮಿಷಿನ್ಗಳಿಗೆ ಸ್ಪೇರ್ ಪಾರ್ಟ್ಸನ್ನು ಕೊಡುವಂತಹ ಒಂದು ಬಾಧ್ಯತೆ ನಮ್ಮದಾಗ್ತದೆ. ಅದು ನಾವು ಟೇಕ್ ಕೇರ್ ಮಾಡ್ತೀವಿ ಅಂತ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್.